Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. Sagya Hospital Fertility and Mother Care. General Hospital with Scanning Center. Bus Stand Road, Baswakal. चेक बाउंस केस को लेकर एमएलए शनु सालगार ने दिया बड़ा बयान। कहा जो आरोप मुझ पर लगाए हैं वो गलत है। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। एमएलए शनु सालगार ने मीडिया से बात करते हुए कहा कि संजू कुमार सुगरे ने जो मेरे खिलाफ चेक बाउंस का केस बुक किया है वो गलत है। मैं इनका कोई पैसा देना नहीं हूँ। संजू कुमार सुगरे ने मेरे नाम का इस्तेमाल कर कई ऑफिसर से पैसे वसूल कर के प्रॉपर्टी बनाई है, जिसमें 90% प्रॉपर्टी मेरे नाम का इस्तेमाल कर बनाई है। कहा जो केस 99 लाख रुपए के चेक बाउंस का संजू सुगरे ने डाला है वो गलत है। 16 अक्टूबर 2024 मीडिया के सामने आकर मैंने पहले ही बता चुका हूँ, मैं सुगरे के कोई पैसे देना नहीं हूँ। इस तरह से एमएलए शनु सालगार ने संजू कुमार सुगरे द्वारा किए गए केस का खंडन किया। ಮಾಧ್ಯಮದೊಳಗ ಸಂಜು ಕುಮಾರ್ ಉದ್ಯಮಿ ಅಂತ ಹೇಳಿ ಮಾಧ್ಯಮದವರು ಬರಿಲತ್ತಾರ. ನಾನು ಬಸವ ಕಲ್ಯಾಣಕ್ಕೆ ಬಂದು 5 ವರ್ಷ ಆಯ್ತು. ನನ್ನ ದೃಷ್ಟಿಕೋನದೊಳಗೆ ಒಬ್ಬ ಜಸ್ಟ್ ಲೈಕ್ ಮೀಟರ್ ಬಡ್ಡಿ ಮಾಡ್ತಾರಲ್ಲ, ಮೀಟರ್ ಬಡ್ಡಿ ದಂಧೆ ಕೋರವ. ಯಾವತ್ತು ನನ್ನ ಜೊತೆ ಓಡಾಡ್ಲತ್ತಾನೋ ನನ್ನ ಹೆಸರು ಹೇಳ್ಕೊಂಡು ಕಾಂಟ್ರಾಕ್ಟರ್ ಬಲ್ಲಿ ಅಧಿಕಾರಿಗಳ ಬಲ್ಲಿ ದುಡ್ಡು ವಸೂಲಿ ಮಾಡಿ ಹುಲ್ಸೂರು ಪೆಟ್ರೋಲ್ ಪಂಪ್ ಖರೀದಿ ಮಾಡಿದನು. ಇವತ್ತು ಅವ ಏನಾರೇ ಆಸ್ತಿ ಖರೀದಿ ಮಾಡ್ಯಾನಪ್ಪ ಅಂದ್ರೆ ಬಹುತೇಕ 90% ಆಸ್ತಿ ಖರೀದಿ ಮಾಡಿದ್ದು ನನ್ನ ಹೆಸರು ಹೇಳ್ಕೊಂಡು ARK ಗಿರಿ ಸಿಲ್ಕ್ ಅಂಡ್ ಸಾರಿ 7 ಹೆವನ್ ಗೋಲ್ಡನ್ ಸೂಪರ್ ಮಾಲ್ 50% ಆಫ್ ನನ್ನ ಹೆಸರು ಹೇಳ್ಕೊಂಡು ಇವತ್ತು ಆಸ್ತಿ ಖರೀದಿ ಮಾಡಿದ್ದು. ಇವತ್ತು ನಾನು ಅವನಿಗೆ ಮೋಸ ಮಾಡಿನಂತ ಅವನು ಹೇಳ್ತಾನೆ. ನಾನು 99 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತ ಹೇಳಿ ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಅವನು ಮಾಡ್ಯಾನ. ನಾನು 2024 ಅಕ್ಟೋಬರ್ ತಿಂಗಳದೊಳಗೆ 16ನೇ ತಾರೀಕು ಅಕ್ಟೋಬರ್ 2024 ಇಡೀ ಮಾಧ್ಯಮದ ಎದುರು ಬಂದು ಅವನ ಜೊತೆ ಯಾವುದು ನನ್ನ ಹಣದ ವ್ಯವಹಾರ ಇಲ್ಲ, ನಾವು ನೀವು ₹1 ಕೊಡೋವಿಲ್ಲ ಅಂತ ಹೇಳಿ ಹೇಳಿದ ದಾಖಲೆ ಕೊಡ್ತೀನಿ. ನಾನು ಕೋರ್ಟಿಗೆ ದಾಖಲೆ ಕೊಡ್ತೀನಿ, ಮಾಧ್ಯಮದವರಿಗೆ ಕೊಡ್ತೀನಿ. Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. RK ವುಡನ್ ಹ್ಯಾಂಡಿಕ್ರಾಫ್ಟ್ ಗಿಫ್ಟ್ ಸೆಂಟರ್. ಈಗ 1 ವರ್ಷ ಆಗಿ 3 ತಿಂಗಳ ತನಕ ಯಾಕೆ ನೀನು ವೇಟ್ ಮಾಡ್ದಿ? ಹಾಕ್ಬೋದಾಗಿತ್ತಲ್ಲ. ನಾನು ಅವತ್ತೇ ಹೇಳಿನಿ, ನಿನ್ ಜೊತೆ ಯಾವುದು ದುಡ್ಡಿನ ವ್ಯವಹಾರ ಇಲ್ಲ. ಇವತ್ತು ನೀ ಏನಾದ್ರೆ ಜೀವನ ಮಾಡ್ಲತ್ತಿದಿ ಅಂದ್ರ ಶರಣು ಸಲಗರ್ ಕಾರಣಕ್ಕೆ ನನ್ನ ಜೊತೆ ಓಡಾಡಿ ದುಡ್ಡು ಮಾಡಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಮೋಸ ಮಾಡಿ ಎಷ್ಟೋ ಅಧಿಕಾರಿಗಳು ಸರ್ ನಿಮ್ಮ ಹೆಸರು ಹೇಳಿ ದುಡ್ಡು ತೊಗೊಳ್ಳೋಣ ಅಂತೇಳಿ ಇವತ್ತಿಗೆ ನನಗೆ ಬಂದು ಹೇಳ್ತಾರೆ. ಆ ವ್ಯಕ್ತಿಯೊಬ್ಬ ಎಂತ ಮೋಸಗಾರ ಅಂತಕ್ಕಂಥದ್ದು ಇಡೀ ಬಸವ ಕಲ್ಯಾಣ ಜನರಿಗೆ ಗೊತ್ತದ. ಆಮೇಲೆ ಆ ವ್ಯಕ್ತಿ ನೋಡ್ರಿ ಇವತ್ತು ನನಗೆ ಲೋಫರ್ ಅಂತ ಹೇಳಿ ಮಾತಾಡ್ತಾನ. ಅವನು ತಂದೆ ಮೇಲೆ ಕೈ ಮಾಡೋನವನು. ಇವತ್ತು ಬಸವ ಕಲ್ಯಾಣದೊಳಗೆ ಚುನಾವಣೆ ನಿಂತಾನ. 1 2 3 ಸಲ 4 ಸಲ ಚುನಾವಣೆಗೆ ನಿಂತಾನ. ಆ 400 ಜನ ದೇವಸ್ಥಾನದ ಎಲೆಕ್ಷನ್ ಒಂದು ಸಲನೂ ಜನ ಅವನಿಗೆ ಗೆದ್ಸಿಲ್ಲ. ಅಂತ ಒಬ್ಬ ನೀಚ ವ್ಯಕ್ತಿ ಇವತ್ತು ನನ್ನ ಮೇಲೆ ಆರೋಪ ಮಾಡ್ಯಾನ. ನನಗೇನೂ ಬೇಜಾರಿಲ್ಲ, ಯಾಕಂದ್ರೆ ಶರಣು ಸಲಗರ ವ್ಯಕ್ತಿತ್ವದ ಕಾರಣಕ್ಕಾಗಿ ಇವತ್ತು ಬಸವ ಕಲ್ಯಾಣ ಜನ ನನಗೆ 2 ಸಲ ಶಾಸಕ ಮಾಡ್ಯಾರ. ನನ್ನ ಬಲ್ಲೇನು ಆಸ್ತಿ ಇಲ್ಲ, ನನ್ನ ಬಲ್ಲೇನು ಅಂತಸ್ತಿಲ್ಲ, ಏನು ಇಲ್ಲ. ನನ್ನ ಕಡೆ ಜನ ನನಗೆ 99 ಲಕ್ಷ ರೂಪಾಯಿ ತಗೊಂಡಿನ ಸತ್ಯನಾ ಸರ್? ಅದು ಏನು ಅಂತ ಕ್ಲಾರಿಫಿಕೇಶನ್. ಅವ ನನ್ನ ಸಮೀಪ ಇರೋದ್ರಿಂದ ನನ್ನ ಎಲ್ಲಾ ಲೆಟರ್ ಪ್ಯಾಡ್ಗಳು ಬ್ಲ್ಯಾಂಕ್ ಸೈನ್ ಮಾಡಿ ಅವನ ಹತ್ರ ನಾನು ಕೊಡ್ತಿದ್ದ. ನನ್ನ ಸಮೀಪ ಇರೋದ್ರಿಂದ ನನ್ನ ಎಲ್ಲಾ ಚೆಕ್ಗಳ ಮೇಲೆ ಬ್ಲ್ಯಾಂಕ್ ಸೈನ್ ಮಾಡಿ ಅವನ ಹತ್ರ ಇಡ್ತಿದ್ದ. ನಾನು ಅವತ್ತೇ ಕಂಪ್ಲೇಂಟ್ ಕೊಟ್ಟಿನಿ. ನಾನು ಇವ ನನ್ನ ದುರುಪಯೋಗ ಮಾಡ್ಕೋಬಹುದು ಅಂತ ಹೇಳಿ SP ಅವ್ರಿಗೆ ಸ್ವತಃ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿನಿ. ಒಂದು ವೇಳೆ ಹೌದು ಅವನ ಜೊತೆ ನಾನು ಹಣದ ವ್ಯವಹಾರ ಮಾಡಿದ್ದ, ನಾ ಬ್ಲ್ಯಾಂಕ್ ಚೆಕ್ ಅವನಿಗೆ ಒಂದ್ ವೇಳೆ ಕೊಡ್ತಿದ್ದಪ್ಪ ಅಂದ್ರೆ ನನ್ನ ಎಲೆಕ್ಷನ್ ಅಕೌಂಟ್ ನಾನು ಬಳಸ್ತೀನ. ನಾನು ಆ ಎಲೆಕ್ಷನ್ ಸಂಬಂಧಪಟ್ಟಂತ ತೆಗೆದಂತ ಅಕೌಂಟ್ ಅದು. ಚುನಾವಣೆ ಆದ ಮೂಲಕ ಅಕೌಂಟ್ ಕ್ಲೋಸ್ ಆಯ್ತು. ಕ್ಲೋಸ್ ಯಾರು ಮಾಡ್ಸ್ಯಾರ? ಅವನೇ ಮಾಡ್ಸ್ಯಾನ. ಕ್ಲೋಸ್ ಮಾಡಿಸಿದ್ದು ಅವನೇ, ಓಪನ್ ಮಾಡಿಸಿದ್ದು ಅವನೇ, ಮತ್ತೀಗ ತಿರುಗಿ ಚೆಕ್ ಬೌನ್ಸ್ ಕೇಸ್ ಹಾಕೋನು ಅವನೇ. ಹಾಗಾಗಿ ಬಸವ ಕಲ್ಯಾಣದ ಜನರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಮಸ್ತ ಎಲ್ಲ ಮಹಾಜನತೆಗೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಅದ. ಅದಕ್ಕೆ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ, ಅವ 100ಕ್ಕೆ 100 ನನಗೆ ಚೀಟಿಂಗ್ ಮಾಡ್ತಕ್ಕಂಥ ಕೆಲಸ ಇದು, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ಯಾನ. 100ಕ್ಕೆ 100 ಅವನಿಗೆ ಕಾನೂನಿನ ಶಿಕ್ಷೆ 100ಕ್ಕೆ 100 ಆಗ್ತದೆ.